Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be. ಹಲೋ ಫ್ರೆಂಡ್ಸ್, ಇದು ಸಂಜೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಒಂಥರ 3 ದಿನದ ವ್ಲಾಗ್. ಇದು ಒಂಥರ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಸಂಜೆ ಇದು ಸ್ವಲ್ಪ ಅವಲಕ್ಕಿ ಹಚ್ಚೋಣ ಅಂತ ಬಿಸಿಲಲ್ಲಿ ಅವಲಕ್ಕಿನ ನಾನು ಸಾಣಿಸ್ಬಿಟ್ಟು ಚೆನ್ನಾಗಿ ಒಂದು 3 ರಿಂದ 4 ಗಂಟೆ ತೆಳುವಾಗಿ ಒಣಗಿಸಿದೆ ಒಂದು ಬಟ್ಟೆ ಮೇಲೆ. ನಂತರ ನಾನೀಗ ಒಗ್ಗರಣೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ನಾನು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕಿಲ್ಲ, ಯಾಕಂದರೆ ಅದು ಹಲ್ಲಿಗೆ ಸಿಕ್ಕಾಕೊಳ್ಳುತ್ತೆ ಅಂಥೇಳಿ ಶೇಂಗಾ ಹಾಗೆ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿ ಕರಿಬೇವನ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಇಲ್ಲ ಇಂಗನ್ನು ಹಾಕ್ಬೋದು. ನಾನು ಅದೆರಡೂ ಹಾಕಿಲ್ಲ, ನಂಗೆ ಅದೆರಡೂ ಫ್ಲೇವರ್ ಇಷ್ಟ ಆಗೋದಿಲ್ಲ. ಆನಂತರ ಅದು ಚೆನ್ನಾಗಿ ಬೆಂದ ನಂತರ ನಾನು ಇದು ಖಾರದ ಪುಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪನ್ನ ಹಾಕಿ ಆನಂತರ ಒಣಗಿರೋ ಅವಲಕ್ಕಿನ ಹಾಕಿ ಚೆನ್ನಾಗಿ ಇದನ್ನು ನಾನು ಕೈ ಆಡ್ತಾ ಇದ್ದೀನಿ. ಸಂಜೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅನಿಸುತ್ತಲ್ವ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಉಪ್ಪಿಟ್ಟಿಗೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ಬೇಸಿಗೆಗಾಲದಲ್ಲಿ ಎಲ್ಲರೂ ನಮ್ಮ ಕಡೆ ಹಚ್ತಾರೆ. ಕೆಲವೊಬ್ಬರು ಖಾರದ ಪುಡಿ ಹಾಕ್ತಾರೆ, ಕೆಲವೊಬ್ಬರು ಹಸಿಮೆಣಸನ್ನು ಕೂಡ ಹಾಕಿ ಮಾಡ್ತಾರೆ. ಆದರೆ ನಾವು ಯಾವಾಗಲೂ ಖಾರದ ಪುಡಿನೇ ಹಾಕೋದು. ಇದಕ್ಕೆ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕಬೇಕು ಅವಲಕ್ಕಿಗೆ. ಆನಂತರ ನಾನು ಏನಾದರೂ ಎಣ್ಣೆ ಜಾಸ್ತಿ ಆಯಿತು ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ಪುಟಾಣಿ ಹಾಗೆಯೇ ಸಕ್ಕರೆ ಇರುತ್ತಲ್ವ, ಅದೆರಡನ್ನೂ ಮಿಕ್ಸಿ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಹಾಗೆ ಮಾಡಿದ್ದೆ. ಮಾಡಿದ ತಕ್ಷಣ ತಿನ್ನೋಕ್ಕೆ ಬರೋಲ್ಲ, ಅದು ಸ್ವಲ್ಪ ಹೊತ್ತು ಬಿಟ್ಟದ ನಂತರ ತಿಂದರೆ ಗರಿ ಗರಿ ಆಗಿರುತ್ತೆ. ಮತ್ತು ಸಣ್ಣ ಉರಿಲಿ ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಹುರಿಬೇಕಾಗುತ್ತೆ. ಆವಾಗ ನಿಮಗೆ ಬಾಯಿಗಿಟ್ಟರೆ ಕರಗೋ ಥರ ಅವಲಕ್ಕಿ ಬರುತ್ತೆ. ನಮ್ಮ ಮನೆಯವರು ಕೂಡ ಊರಿಗೆ ಹೊರಟಿದ್ರು, ಕೆಲಸದವ್ರನ್ನ ಕರ್ಕೊಂಡು ಬರೋದಿತ್ತು. ಇವತ್ತು ಅಡಿಕೆಗೆ ಬಣ್ಣ ಹಾಕೋದು. ಇದು ತುಂಬ ಹಳೆಯ ವ್ಲಾಗ್. ಇದು ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ಯಾಕಂದರೆ ಬೇರೆ ಬೇರೆ ವ್ಲಾಗ್ಗಳೆಲ್ಲ ಇತ್ತು, ಹಾಗಾಗಿ ಇವತ್ತು ಕರೆಂಟ್ ಹೋಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಾಗಾಗಿ ನಾನು ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಆಗಿದೆ ನಂದು. ಇವತ್ತು ಕೆಲಸದವರು 5 ಜನ ಬರ್ತಾ ಇದ್ದಾರೆ. ಅವರಿಗೆ ನಾನು ಪಲಾವ್ ಮಾಡೋದಕ್ಕೆ ರುಬ್ಬಿ ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆಯೇ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಎದ್ದಾಗಿಂದ 1 ಲೋಟ ನೀರು ಕೂಡ ಕುಡಿದಿಲ್ಲ. ಇವಾಗ ನಾನು ನೀರು ಕುಡಿತಾ ಇದ್ದೀನಿ. ಹಾಗೆ ಕಾಯಿ ತುರಿ ಎಲ್ಲದನ್ನು ತುರಿದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ನಮ್ಮನೆಯವರು ರೈಸ್ ಐಟಮ್ ತಿನ್ನೋದಿಲ್ಲಲ್ಲ, ಅವರಿಗೆ ಅಂತ ಚಪಾತಿ ಮಾಡೋಣ ಅಂತ ಹೇಳಿ ಆಲೂ ಗೋಬಿ ನಾನು ಅವತ್ತೊಂದು ಡೆಲ್ಲಿಂದ ಬಂದಮೇಲೆ ಒಂದು ರೆಸಿಪಿ ಶೇರ್ ಮಾಡಿದೆ ಗೊತ್ತಾ, ಇವತ್ತು ಸೇಮ್ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದಷ್ಟು ತರಕಾರಿಗಳೆಲ್ಲ ಇತ್ತು, ಅದನ್ನು ಹಳೆದು ಒಂದೊಂದು ಸಲ ಕಟ್ ಮಾಡಿಟ್ಟಿರೋದು ನೆನಪೇ ಇರಲ್ಲ ಗೊತ್ತಾ, ಆ ಥರದ್ದೆಲ್ಲ ಇತ್ತು, ಅದೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಪಲಾವ್ಗೆ ಹಾಕೋದಕ್ಕಾಗುತ್ತೆ ಅಂಥೇಳಿ ನಾನು ಎದ್ದು ತುಂಬಾ ಟೈಮ್ ಆಗಿತ್ತು, ಆದರೆ ವ್ಲಾಗ್ನ ನಾನು ಮಾಡಿರಲಿಲ್ಲ. ಹಾಗಾಗಿ ನನ್ನ ಟೀ ಟೈಮ್ ಕೂಡ ಆಗಿತ್ತು. ಈಗ ಟೀನ ಕೂಡ ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರನ್ನ 10 ಸಲ ಕೇಳೋದು ನಾನು, ಜನ ಕಾರ್ ಹತ್ತಿದ ಮೇಲೆ ನಾನು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ನಮ್ಮ ಮನೆಯವರು ಇಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಅವರು ಹೇಳಿದ ಮೇಲೆ ನಾನು ಪಲಾವಿಗೆ ಅಕ್ಕಿನ ತೊಳಿತಾ ಇದ್ದೀನಿ. 5 ಜನ ಇದ್ದಾರೆ, 4 ಲೋಟದಷ್ಟು ಪಲಾವ್ನ ಮಾಡ್ತೀನಿ, ಕರೆಕ್ಟಾಗುತ್ತೆ. ತುಂಬ ಜನ ನನಗೆ ಕೇಳಿದ್ರು ಈ ಕುಕ್ಕರ್ ಎಷ್ಟು ಲೀಟ್ರದ್ದು ಅಂತ. ಇದು 5 ಲೀಟ್ರದ್ದು. ಇದು ಬಟರ್ಫ್ಲೈ ಅವ್ರದ್ದು, ಅದು ಏನೋ ಅಂತ ಕರು ಅಂತಾರೆ ಗೊತ್ತಾ, ಆ ಥರ ಕುಕ್ಕರ್ ಇದು. ತುಂಬಾ ಚೆನ್ನಾಗಿದೆ. ತುಂಬ ಸಲ ನಾನು ಹೇಳ್ತಿದ್ದೆ ನಾನು ಕುಕ್ಕರ್ ತೊಗೋಬೇಕು ದೊಡ್ಡದೊಂದು ಅಂತ. ತೊಗೊಂಡೇ ಇಲ್ಲ, ಸಾಕು ಅನಿಸುತ್ತೆ. ನಾನು ತುಂಬ ಜನ ಆದಾಗ 2 ಕುಕ್ಕರಲ್ಲಿ ಅಡುಗೆನ ಮಾಡಿಬಿಡ್ತೀನಿ. ತುಂಬ ದೊಡ್ಡ ಕುಕ್ಕರ್ ತೊಗೊಂಡ್ರೆ ಏನು ಗೊತ್ತಾ, ತಳ ಒಂಥರ ಅಂದರೆ ತಳದಲ್ಲಿ ಮೆತ್ತಗಾಗ್ಬಿಡುತ್ತೆ. ಇದರಲ್ಲಿ ಪಲಾವ್ ಆ ಥರ ಮೆತ್ತಗಾಗೋದಿಲ್ಲ, ಮತ್ತು ನೀರು ಕೂಡ ಕಮ್ಮಿ ಹಾಕಬೇಕಾಗುತ್ತೆ. ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಹಾಗೆಯೇ ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ ಹಾಕಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ಮನೆಯವ್ರು ನನಗೊಂದು ಸರ್ಪ್ರೈಸ್ ತಂದಿದ್ದಾರೆ. ಏನಪ್ಪ ಅಂದರೆ ಇದು ಸರ್ಪ್ರೈಸ್ ಗಿಫ್ಟ್ ನನಗೆ. ಇದು ನನಗೆ ಅವರು ಬೆಳ್ಳಿ ಬಂಗಾರ ಕೊಟ್ಟರು ಖುಷಿ ಆಗಲ್ಲ, ಇದು ತಂದಾಗ ಖುಷಿ ಅನಿಸುತ್ತೆ.
ಏನದು ಬಟಾಣಿ ತಂದಿದ್ದಾರೆ, ಹಸಿ ಬಟಾಣಿ. ಎಷ್ಟು 6 kg ಏನೋ ಬಟಾಣಿ ತಂದಿದ್ದಾರೆ. ನಮ್ಮನೆಯವರು ಕೆಲಸದವ್ರು ಏನಾದರೂ ಬೇಗ ಕೆಲಸ ಬಿಟ್ಟರೆ ಆ ಕೆಲಸದವ್ರ ಹತ್ರ ಬಟಾಣಿ ಕೂಡ ಸುಲಿಸ್ಕೊ ಅಂತ ಹೇಳಿದರು. ಹಾಗಾಗಿ 2 ದಿನ ಕೆಲಸದವ್ರು ಬಂದಿದ್ದರು. ಅವ್ರು 2 ದಿನವೂ ನಾನು ಬಟಾಣಿನ ಸುಲಿಸ್ಕೊಂಡೆ. ಆಮೇಲೆ ನಾನೊಂದಷ್ಟು ಬಟಾಣಿನ ಸುಲ್ಕೊಂಡೆ. ಇದು ನುಗ್ಗೆ ಸೊಪ್ಪು ತರೋದಕ್ಕೆ ಹೇಳಿದ್ದೆ. ನೋಡಿ, ನುಗ್ಗೆ ಸೊಪ್ಪಿನ ಮರನೇ ತೊಗೊಬಂದಿದ್ದಾರೆ ನಮ್ಮ ಮನೆಯವರು. ನಾನು ಹೇಳೋದೊಂದು ಅವ್ರು ಮಾಡೋದೊಂದು ಅಂತ. ನಿಜ ಹೇಳ್ತೀನಿ, ನನಗೆ ಇವತ್ತು ಬಟಾಣಿ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ನಾನು ಪ್ರತಿ ಸಲ ಅಂಗಡಿಗೆ ಹೋದಾಗ ಕೇಳಿ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನಾನು ಹೇಳಿಲ್ಲ. ಅವರು ಸಾಂಬಾರಿಗೆ ಏನಾದರೂ ತರಕಾರಿ ತನ್ನಿ ಅಂತ ಹೇಳಿದೆ. ಆವಾಗ ಹೋಗಿದ್ರಂತೆ, ಅಲ್ಲಿ ಇತ್ತಂತೆ. ಒಂದು 6 kg ತರಲ್ಲ ಅಂತ ಹೇಳಿದರು. ಹ್ಞೂ ಸಾಕು ಅಂತ ಹೇಳಿದೆ. ನಾನು ವರ್ಷ ಪೂರ್ತಿ ಆಗಷ್ಟು ಬಟಾಣಿನ ಇವಾಗಲೇ ತಂದು ಸ್ಟೋರ್ ಮಾಡಿ ಇಟ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವೊಬ್ಬರು ಬಿಸಿ ನೀರಿಗೆ ಹಾಕಿ ಅದನ್ನು ಐಸ್ ಕ್ಯೂಬ್ಸ್ ಇರುತ್ತೆ ಗೊತ್ತಾ, ಆ ನೀರಿಗೆ ಹಾಕಿ ಅದನ್ನು ತೆಗೆದು ಫ್ರೀಝರಲ್ಲಿ ಸ್ಟೋರ್ ಮಾಡ್ತಾರೆ. ನಾನು ಏನೂ ಇಲ್ಲ, ಬಿಡಿಸ್ಬಿಟ್ಟು ಜಿಪ್ಲಾಕ್ ಕವರಿಗೆ ಇಲ್ಲ ಒಂದು ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ. ಆದರೆ ಒಂದು ಏನಂದರೆ ತುಂಬ ಫ್ರೆಶ್ ಆಗಿರುತ್ತೆ ಗೊತ್ತಾ, ಆ ಥರ ಅನಿಸೋದಿಲ್ಲ ಅದು ತುಂಬ ದಿನ ಆದ ನಂತರ. ಆದರೂ ಒಟ್ಟು ಒಂಥರ ಬಟಾಣಿ ತಿನ್ನಬೇಕು ಅಂತ ಅನಿಸುತ್ತಲ್ವ, ಆವಾಗ ಆ ಸೀಸನಲ್ಲಿ ಸಿಗದೇ ಇರೋದ್ರಿಂದ ನಾನು ಆ ಥರ ಮಾಡ್ತೀನಿ. ತುಂಬ ಜನ ಆ ಥರ ಮಾಡ್ತಾಯಿದ್ದಾರೆ ಕೂಡ. ನಾನು ಫಸ್ಟು ವಿಡಿಯೋ ಶುರು ಮಾಡಿದ್ದೆ ಗೊತ್ತಾ, ಈಗ ಒಂದು 4 years ಬ್ಯಾಕ್. ಆವಾಗಿಂದನೂ ನಾನು ಆ ವಿಡಿಯೋನೆಲ್ಲ ಶೇರ್ ಮಾಡಿದ್ದೆ. ಈ ಸಲ ಏನೂ ನಾನು ಮಾಡೋದಿಲ್ಲ, ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ಪಲಾವ್ ಕೂಡ ಆ ಕಡೆ ಆಯಿತು. ಅವರಿಗೆ ಟೀ ಕೊಡಬೇಕಲ್ವ, ಹಾಗಾಗಿ ಟೀ ಕೂಡ ಮಾಡಿದೆ. ಅದರಲ್ಲಿ ಒಬ್ಬಳು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನೂ ತಿನ್ನೋದಿಲ್ಲ. ಹಾಗಾಗಿ ಅವಳಿಗೆ ಟೀ ಡಿಕಾಕ್ಷನ್ ಮಾತ್ರ ಹಾಕಿ ಕೊಟ್ಟೆ. ನಾನು ಅದು ಹೆಂಗೆ ಕುಡಿತಾಳಪ್ಪ ಅಂತ ಅಂದ್ಕೊಂಡಿದ್ದೆ. ಕೊನೆಗೆ ನಾನು ಕೂಡ ಕುಡಿದು ನೋಡಿದೆ. ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನೀವು ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರೂ ಕೆಲವೊಬ್ಬರು ಕುಡಿತಾರೆ ಬ್ಲ್ಯಾಕ್ ಕಾಫಿ ಅಂತ ಕುಡಿತಾರೆ. ಅದು ಹೆಂಗಿರುತ್ತೋ ನನಗೂ ಗೊತ್ತಿಲ್ಲ. ಯಾವತ್ತಾದರೂ ಒಂದಿನ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡ್ತೀನಿ. ನಮ್ಮನೆಯವ್ರು ತರಕಾರಿ ಎಲ್ಲ ತಂದಿದ್ರಲ್ಲ, ನೋಡಿ ನಮ್ಮ ಸಿಂಬ ತಾನೇ ಇನ್ನೇನು ಬಟಾಣಿ ಎಲ್ಲ ಬಿಡಿಸಿಡ್ತೀನಿ ಅನ್ನೋರ ಥರ ಬಟಾಣಿ ಎದುರುಗಡೆ ಕುತ್ಕೊಂಡಿದ್ದಾನೆ. ಅವನಿಗೆ ಊಟ ಹಾಕಿಲ್ಲ ನಮ್ಮ ಮನೆಯವರು, ಹಾಗಾಗಿ ಹಂಗೆ ಕುತ್ಕೊಂಡಿದ್ದಾನೆ. ಬಟಾಣಿ ನೋಡಿ ನನಗೆ ಭಾಳ ಅಂದರೆ ಭಾಳನೇ ಖುಷಿ ಆಯಿತು. ವಿಡಿಯೋದಲ್ಲಿ 2-3 ಸಲ ಹೇಳಿದೆ. ತುಂಬ ಜನ ಬಟಾಣಿ ಬಂದಿದೆ ಈ ಸಲ ಸೀಸನಲ್ಲಿ ಇಷ್ಟು ರೇಟು ಅಂತ ಹೇಳ್ತಾಯಿದ್ರು. ಈ ಸಲ ಯಾಕೋ ಯಾರೂ ಏನೂ ಹೇಳಿಲ್ಲ. ನಾನು 60 ರೂಪಾಯಿ ಕೊಟ್ಟಿದ್ದೀನಿ. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ, ನಮಗೆ ಇಲ್ಲಿ ನಮ್ಮದು ಪೇಟೆನೂ ಅಲ್ಲ, ಹಳ್ಳಿನೂ ಅಲ್ಲಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಸಿಗೋದು ಅಪರೂಪ. ಯಾವಾಗ ಸಿಗುತ್ತೋ ಆವಾಗ ತೊಗೊಂಡ್ಬಿಡಬೇಕು. ನಾವು ಶಿವಮೊಗ್ಗ ಹೋಗೋದು ಗೊತ್ತಲ್ವ, ಅಪರೂಪನೇ. ನಾವು ಹೋದಾಗ ಅಲ್ಲಿ ನೆನಪು ಆಗಲ್ಲ, ಹಾಗಾಗುತ್ತೆ. ಹಾಗೆ ಈ ಕಡೆ ಪಲಾವ್ ಕೂಡ ಆಯಿತು. ನೋಡಿ ಅಂದೆ ನಮ್ಮ ಮನೆಯವರಿಗೆ, ಯಾಕಂದರೆ ಸ್ವಲ್ಪ ಅದು ಕರೆಕ್ಟಾಗಿ 4 ಲೋಟ ಹಿಡಿಯುತ್ತೆ. ನಾನು ಅಷ್ಟೇ ಕರೆಕ್ಟಾಗಿ 4 ಲೋಟನೇ ಮಾಡಿದ್ದೆ. ಮತ್ತು ತರಕಾರಿ ಎಲ್ಲ ಇರುತ್ತಲ್ವ, ಹಾಗಾಗಿ ಅನ್ನನೇ ಆದರೆ 5 ಲೋಟ ಅನ್ನ ಮಾಡ್ಬೋದು. ಪಲಾವ್ ಆದರೆ 4 ಲೋಟ ಮಾತ್ರ ಮಾಡ್ಬೋದು. ಯಾಕಂದರೆ ತರಕಾರಿ ಇರೋದ್ರಿಂದ 4 ಲೋಟ ಆಗುತ್ತೆ. ನಾನಿವತ್ತು ಆಲೂಗೋಬಿದು ರೆಸಿಪಿ ಶೇರ್ ಮಾಡಲಿಲ್ಲ, ಅವತ್ತು ಮಾಡಿದ್ದೆ ಅಲ್ಲ, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ನಾನು ಕಾಯಿ ಚಟ್ನಿನ ಮಾಡಿದ್ದೆ. ಅವರಿಗೆ ಕೆಲಸದವರಿಗೆ ಪಲಾವ್ ಜೊತೆ ಕಾಯಿ ಚಟ್ನಿ ಕೊಡೋಣ ಅಂತ ಹೇಳಿದ್ರು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಪಲಾವಿಗೆ ಕಾಯಿ ಚಟ್ನಿ ಕೂಡ. ಮತ್ತು ನನಗೂ ಅಷ್ಟೇ, ಚಪಾತಿಗೆ ಆಲೂಗೋಬಿಕ್ಕಿಂತನೂ ನನಗೆ ಕಾಯಿ ಚಟ್ನಿ ಜಾಸ್ತಿ ಇಷ್ಟ ಆಗುತ್ತೆ. ಪಲಾವ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಅದು ಬಿಸಿ ಬಿಸಿ ಪಲಾವ್ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಒಂದೊಂದು ಸಲ ಏನು ಗೊತ್ತಾ, ತುಂಬ ಕಮ್ಮಿ ಮಾಡಿದಾಗ ಪಲಾವ್ ಚೆನ್ನಾಗಾಗಲ್ಲ, ಒಂದೊಂದು ಸಲ ಜಾಸ್ತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ ನಾನು ಕೂಡ ಆಮೇಲೆ ಪಲಾವ್ನ ಹಚ್ಕೊಂಡು ತಿಂದೆ, ಚೆನ್ನಾಗಿರುತ್ತೆ. ಖಂಡಿತ ಯಾರಾದರೂ ಟ್ರೈ ಮಾಡಿ. ಹಾಗೆಯೇ ಇದು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಮನೆ ಹತ್ರನೇ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಇದು ನುಗ್ಗೆ ಸೊಪ್ಪು ತಂದಿದ್ರಲ್ವ, ನುಗ್ಗೆ ಸೊಪ್ಪಿನ ಜ್ಯೂಸ್. ಇವತ್ತು ಯಾಕೋ ನಂಗೆ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಆ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿದ್ರೆ ಏನು ಗೊತ್ತಾ, ಇಡೀ ದಿನ ತೆಗ್ದಾಗೆಲ್ಲ ವಾಸನೆ ಬರ್ತಿರುತ್ತೆ. ಅದೇ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದು ನಮಗೆ ರುಚಿ ಅನಿಸೋದಿಲ್ಲ, ಯಾವುದು ಆರೋಗ್ಯಕ್ಕೆ ಕೆಟ್ಟದ್ದೋ ಅದು ನಮಗೆ ತುಂಬ ರುಚಿ ಅಂತ ಅನಿಸುತ್ತೆ. ಅದೇ ಅಲ್ವಾ ಕಟು ಸತ್ಯ. ಹಾಗೆಯೇ ಪಪ್ಪಾಯ ಹೆಚ್ಚಿದ್ದೆ, ಅದನ್ನು ಒಂಚೂರು ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಸುಣ್ಣ ಬಣ್ಣ ಕಾಣದೆ ಮುಖ ತುಂಬ ದಿನ ಆಗಿತ್ತು. ಚಿನ್ನಿ ಏನಾದರೂ ಬಂದರೆ ಮಾತ್ರ ನಾನು ಒಂಚೂರು ಮುಖಕ್ಕೆ ಅದು ಇದು ಏನಾದರೂ ಹಚ್ಕೊತೀನಿ. ತುಂಬ ಸಲ ಅಂದ್ಕೊತೀನಿ ಏನಾದರೂ ಹಚ್ಕೊಬೇಕು ಆವಾಗವಾಗ ಅಂತ, ಆದರೆ ನನಗೆ ಟೈಮೇ ಆಗ್ತಿಲ್ಲ. ಇದೆ ಇನ್ನು ಅಡಿಕೆ ಕೊಯ್ಲು ಮುಗೀತು. ಇವತ್ತಿಗೆ ಈ ವರ್ಷದ ಅಡಿಕೆ ಕೊಯ್ಲಿನ ಎಲ್ಲ ಕೆಲಸ ಮುಗ್ದಂಗೆ ಆಗುತ್ತೆ. ಈ ಸಲ ಅಡಿಕೆ ಕೊಯ್ಲು ನಂಗೆ ನಿಜ ಹೇಳ್ತೀನಿ ಸಾಕಪ್ಪ ಅಂತ ಅನಿಸ್ಬಿಡ್ತು. ಇವತ್ತು ನಾಳೆ ಇಲ್ಲ ಇನ್ನು ಒಂದು ದಿನ ನನಗೆ ಊಟ ತಿಂಡಿ ಕೊಡೋ ಅಂಥದ್ದು ಇರಬಹುದು. ಅಡಿಕೆಗೆ ಇವತ್ತು ಬಣ್ಣ ಹಾಕಿ ಆಗಲ್ಲ, ಇವತ್ತು ನಾಳೆ 2 ದಿನ ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಮುಂಚೆ ಎಲ್ಲ ಶಿವಮೊಗ್ಗದಿಂದ ಬಂದು ಅವ್ರು ಹಾಕಿ ಎಲ್ಲ ಮಾಡ್ತಾಯಿದ್ರು.
ಈ ವರ್ಷ ಬೇಡ ಅಂತ ಹೇಳಿ ನಮ್ಮ ಕೆಲಸದ ಹುಡುಗರು ಇದ್ದಾರಲ್ವ ಅವ್ರ ಹತ್ರನೇ ಹಾಕ್ಸೋಣ ಅಂತ ಅಂದ್ಕೊಂಡು ಹಾಕಿಸ್ತಾ ಇದ್ದೀವಿ. ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡುಗೆಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಇತ್ತಲ್ವ, ಬಣ್ಣ ಸೌತೆಕಾಯಿ, ಅದನ್ನು ತಂದಿದ್ರು ನಮ್ಮ ಮನೆಯವರು. ಅದರದ್ದೇ ಸಾಂಬಾರು ಮಾಡೋಣ ಅಂತ. ಪಲಾವ್ನ ಅವರು ಲೇಟಾಗಿ ತಿಂಡಿ ತಿಂದರು ಇವತ್ತು. ಹಾಗಾಗಿ ಊಟ ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಕಮ್ಮಿನೇ ಅನ್ನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೊಟ್ಟೆ ತುಂಬ ತಿಂಡಿ ತಿಂದಾಗ ಊಟ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಹಾಗಾಗಿ ಅದು ಕೆಲಸ ಬೇರೆ ಮಾಡ್ತಿರ್ತಾರೆ. ಮತ್ತು ಇವಾಗ ತುಂಬ ನೀರು ಕೂಡ ಕುಡಿತಾ ಇರೋದ್ರಿಂದ ಸ್ವಲ್ಪ ಊಟ ತಿಂಡಿ ಕಮ್ಮಿ ಮಾಡ್ತಾರೆ. ಹಾಗೆಯೇ ಇವತ್ತು ನಾನು ಯಾವುದೇ ರೀತಿಯಾಗಿರೋ ರೆಸಿಪಿ ಆ ಥರದ್ದೇನೂ ಶೇರ್ ಮಾಡಲಿಲ್ಲ. ಹಾಗೆ ನುಗ್ಗೆ ಸೊಪ್ಪು ಇತ್ತಲ್ವ, ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕೋಣ ಅಂತೇಳಿ ಸಾರಿಗೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಹಾಗೆ ಬಣ್ಣ ಸೌತೆ ಒಂದು ಸಲ ಅನ್ನನ ಮಾಡಿದ್ದೀನಿ. ಹಾಗೆ ಇನ್ನೊಂದು ಕುಕ್ಕರಲ್ಲಿ ಕೂಡ ಸ್ವಲ್ಪ ಅನ್ನಕ್ಕೆ ನಾನು ಇಟ್ಟಿದ್ದೀನಿ. ಸಾಂಬಾರು ಕುದೀತಾ ಇದೆ. ಈ ಬಣ್ಣ ಸೌತೆ ಇರುತ್ತಲ್ವ, ಅದರದ್ದು ನಾವು ಮಗೆ ಸೌತೆ ಅಂತ ಹೇಳ್ತೀವಿ. ಅದ್ರ ಸಾಂಬಾರು ಮಾಡಿದಾಗ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕಾಗುತ್ತೆ. ಯಾಕಂದರೆ ಅದು ನೀರಿನಂಶ ಬಿಟ್ಟುಬಿಡುತ್ತೆ. ನಾವು ಎಷ್ಟೇ ದಪ್ಪ ಮಾಡಿದ್ರೂ ಅದು ಸ್ವಲ್ಪ ತೆಳುವಾಗಿಬಿಡುತ್ತೆ. ನಾನು ಆಮೇಲೆ ವೀಡಿಯೋನ ಮುಂದುವರಿಸಲೇ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಪ್ಪಳ ಕರೆದು ಅವರಿಗೆ ಊಟ ಕೂಡ ಹಾಕಿದೆ ಆಯಿತು. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅದೇ ಇವತ್ತು ಒಂಥರ ರ್ಯಾಂಡಮ್ ಆಗಿರೋ ವ್ಲಾಗು. ಹೆಂಗಾಗುತ್ತೋ ಹಂಗಂಗೆ ಮಾಡ್ತಾ ಇದ್ದೆ. ನಮ್ಮ ಸಿಮ್ಮನ್ ಫ್ರೆಂಡ್ ಬಂದಿದ್ದಾನೆ ನೋಡಿ. ಅವನು ಬೆಳಗ್ಗೆ ಬಿಸ್ಕೆಟ್ ಹಾಕೋ ಟೈಮಿಗೆ, ಬೆಳಗ್ಗೆ ತಿಂಡಿ ಹಾಕೋ ಟೈಮು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಹಾಕೋ ಟೈಮಿಗೆ ಬರ್ತಾನೆ. ಒಂದೊಂದು ಸಲ ಬರೋದಿಲ್ಲ ಅಂದರೆ ಒಂದೊಂದು ವಾರಗಟ್ಟಲೆ ಅವನು ನಮ್ಮನೆ ಹತ್ತಿರಕ್ಕೂ ಬರೋಲ್ಲ. ಇಲ್ಲಿ ಇರ್ತಾನೆ ಅಂದರೆ ಇಲ್ಲೇ ನಮ್ಮನೆ ಗೇಟ್ ಎದುರುಗಡೆನೇ ಮಲಗಿ ಇರ್ತಾನೆ. ಹಾಗೆಯೇ ಬೀನ್ಸ್ ಬೀಜ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಎದ್ದಿದೆ ಅಂತ ಹೇಳಿ. ಕೆಲವೊಂದೆಲ್ಲ ಇನ್ನೂ ಹೇಳ್ತಾ ಇದೆ. ನಾನು ದಿನಾ ಬರೋದು ಎದ್ದಿದೆಯಾ ಅಂತ ನೋಡ್ತೀನಿ. ಅದೆಷ್ಟು ಪುಟ್ಟದಾಗಿರುತ್ತೆ. ಆ ಮಣ್ಣನ್ನು ಸೀಳ್ಕೊಂಡು ಎಷ್ಟು ಚೆನ್ನಾಗಿ ಮೇಲೆ ಬರುತ್ತೆ. ನಮ್ಮ ಸಿಂಬ ಎಲ್ಲಿ ತುಳಿದು ಹಾಳು ಮಾಡಿಬಿಡ್ತಾನೋ ಅಂತ ಒಂದೊಂದು ಸಲ ಭಯ ಆಗ್ತಿರುತ್ತೆ. ಹಾಗೆ ಇವತ್ತು ತಿಂಡಿ ದೋಸೆ ಮತ್ತು ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಇದ್ದೀನಿ. ಇವತ್ತು 4 ಜನ ಮಾತ್ರ ಬರ್ತಾರೆ ಅಂತ ನಮ್ಮ ಮನೆಯವರು ಹೇಳಿದ್ರು. ಹಾಗಾಗಿ ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. 5 ಜನ ಬರ್ತಾರೆ ಅಂತ ಹೇಳಿ. ದೋಸೆ ಹಿಟ್ಟಿದ್ರೆ ಏನು ವೇಸ್ಟ್ ಆಗೋದಿಲ್ಲಲ್ಲ, ನಾವು ಯಾವಾಗಾದರೂ ಪಡ್ಡು ಗಿಡ್ಡು ಏನಾದರೂ ಮಾಡ್ಕೋಬೋದು ಅಂತ ಹೇಳಿ. ನಾನು ಹಾಗಾಗಿನೇ ಜಾಸ್ತಿ ಜನ ಏನಾದರೂ ಬರ್ತಾರೆ ಅಂದರೆ ದೋಸೆ ಇಲ್ಲ ಇಡ್ಲಿ ಈ ಥರದ್ದು ಮಾಡ್ಕೊತೀನಿ. ಪಲಾವೆಲ್ಲ ಮಾಡಿದಾಗ ಅದು ಉಳಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನ್ನ ಟೀ ಕುಡಿತಾ ಇದ್ದೀನಿ. ಇವತ್ತು ಒಂದು ವೀಡಿಯೋದಲ್ಲಿ 2 ಸಲ ನಿಮಗೆ ಟೀನ ತೋರಿಸಿದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ಬೇರೆ ಥರ ಬಾಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಕಾಯಿ, ಸ್ವಲ್ಪ ಪುಟಾಣಿ, ಹಾಗೆಯೇ ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಹಾಕಿ ರುಬ್ಬಿದ್ದೀನಿ. ಆನಂತರ ಫಸ್ಟು ಈರುಳ್ಳಿ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿ ಹಾಕಿದ್ರೂ ಕೂಡ ಬರುತ್ತೆ. ನನ್ನ ಹತ್ರ ಆಲೂಗಡ್ಡೆ 3 ಇತ್ತು, ಹಾಗಾಗಿ ನಾನು ಬೇಯಿಸಿ ಹಾಕಿಲ್ಲ. ಹಾಗೆ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಅದು ಒಗ್ಗರಣೆಲೆ ಚೆನ್ನಾಗಿ ಬೆಂದ ನಂತರ ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿ ಉಪ್ಪು, ಹುಳಿ, ಬೆಲ್ಲ ಹಾಕಿ ಒಂದು ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡಿರ್ತೀನಲ್ಲ, ಮತ್ತೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಾಜಿ ರೆಡಿ ಆಗುತ್ತೆ. ಇದು ಮಾಡಿದಾಗ ನಿಮಗೆ ಚಟ್ನಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ತುಂಬ ಜನ ಈ ಥರ ಕೆಲಸದವರೆಲ್ಲ ಬಂದಾಗ ಪಲ್ಯ, ಚಟ್ನಿ ಅಂತ 2 ಥರ ಮಾಡೋ ಬದಲು ಈ ಥರ ಒಂದು ಬಾಜಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ದೋಸೆ ಕೂಡ ಹೊಯ್ತಾ ಇದ್ದೆ. ನಮ್ಮ ಮನೆಯವ್ರು ಕೂಡ ಬೇಗನೆ ಬಂದರು. ಅವ್ರನ್ನ ಕರ್ಕೊಂಬರೋದ್ರಿಂದ ಅವ್ರು ಬೇಗ ಬಂದರು. ಹಾಗೆ ಅವರಿಗೆ ಮಧ್ಯ ಅವರಿಗೂ ದೋಸೆ ಹೊಯ್ದು ಕೊಡ್ತಾಯಿದ್ದೀನಿ. ಹಾಗೆ ಕೆಲಸದವರಿಗೂ ಕೂಡ ದೋಸೆನ ಹೊಯ್ತಾ ಇದ್ದೀನಿ. ಇವತ್ತು 2 ಹಂಚಿಟ್ಟಿಲ್ಲ, ಯಾಕಂದರೆ ಒಂದೇ ಹಂಚಿಟ್ಟು ಹೊಯ್ತಾ ಇದ್ದೀನಿ. 2 ಹಂಚಿಟ್ರೆ ಏನು ಗೊತ್ತಾ, ಒಂದು ಕಡೆ ಸೀದೋಗುತ್ತೆ, ಒಂದು ಕಡೆ ಚೆನ್ನಾಗಾಗುತ್ತೆ. ಆ ಥರ ಆಗಿಬಿಡುತ್ತೆ. ತುಂಬ ಅರ್ಜೆಂಟ್ ಇದ್ದಾಗ ಆ ಥರ ಮಾಡ್ತೀನಿ. ಇವತ್ತು ಮನೆ ಹತ್ರನೇ ಇದ್ರಲ್ವ, ಹಾಗಾಗಿ ಅಷ್ಟೇನು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಆರಾಮಾಗಿ ನಿಧಾನವಾಗಿ ದೋಸೆನ ಹೊಯ್ತಾ ಇದ್ದೀನಿ.
to the city streets, we began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. Laugh so loud as the hours pass. We're gonna do it all again. We wanna chase the night, wanna dance to the light, pull the stars from the sky, just two hearts running wild. Never sleep, never stop. ಹಾಗೆಯೇ ತಲೆಗೆ ಸ್ವಲ್ಪ ಮೆಹಂದಿ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ನೆನ್ನೆನೇ ಹಚ್ಕೊಬೇಕಾಗಿತ್ತು, ನೆನ್ನೆ ಟೈಮೇ ಆಗಲಿಲ್ಲ, ಹಾಗಾಗಿ ಇವತ್ತು ಹಚ್ಕೊತಾ ಇದ್ದೀನಿ. ಅದು ಆಲ್ರೆಡಿ ನೆನೆಸಿಟ್ಟು 2 ದಿನ ಆಗೋಗಿತ್ತು. ಹತ್ತುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನಿನ್ನೆ ಫುಲ್ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ಹಚ್ಕೊಳ್ಳೋಕ್ಕಾಗಲೇ ಇಲ್ಲ. ಇವತ್ತು ಅದಕ್ಕೆ ಬೆಳಗ್ಗೆನೇ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ಮಧ್ಯಾಹ್ನ ಅವರೇನು ಊಟಕ್ಕಿರಲ್ಲ ಅಂತ ಹೇಳಿದರು, ಆದರೆ ಆಮೇಲೆ ಊಟಕ್ಕೆ ಕೂಡ ಇದ್ದರು ಅವರು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ರಸಂ ಪುಡಿ ತಂದು ಕೊಡ್ತೀರಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಅವರು ರಸಂ ಪುಡಿ ತಂದು ಕೊಟ್ಟರು. ಆಮೇಲೆ ನಾನು ಅವರಿಗೆ ರಸಂ ಮಾಡಿ ಅನ್ನ ಮಾಡಿದೆ. ಹಾಗೆ ನಮ್ಮ ಮನೆಯವ್ರು ಹೋಗಿ ಬೋಂಡನ ತೊಗೊಬಂದರು. ಇವತ್ತೇನೂ ಮಾಡಲಿಲ್ಲ ನಾನು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೊಂಥರ ವಿಚಿತ್ರವಾಗಿರೋ ವ್ಲಾಗ್ ಅಂತ ನನಗೆ ಅನ್ನಿಸ್ತು, ಯಾಕಂದರೆ ಏನೂ ಕಂಟಿನ್ಯೂಟಿನೇ ಇರಲಿಲ್ಲ. ಹಾಗಾಗಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.